ಈ ನಾಲೆಡ್ಜ್ ಹಾಗೆ ಈ ಪರ್ಸೆಂಟೈಸ್ ಅಂತ ಬಂದ್ರೆ ಈಗ 10ನೇ ತರಗತಿಯಲ್ಲಿ ಜಸ್ಟ್ ಪಾಸ್ ಆಗಿರ್ತಾರೆ, PUC ಬಂದ್ರು ಕೂಡ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗಕ್ಕಾಗಲ್ಲ, ಅಲ್ಲೂ ಕೂಡ ಜಸ್ಟ್ ಪಾಸ್ ಆಗಿರ್ತಾರೆ. ಸೊ ಎಲ್ಲೋ ಒಂದು ಕಡೆ ಇಲ್ಲ ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಎಲ್ಲೋ ಒಂದು ಕಡೆ ಈ ನಾಲೆಡ್ಜ್ ಹಾಗೆ ಪರ್ಸೆಂಟೇಜ್ ವೈಸ್ ನೋಡೋದಾದ್ರೆ ಸರ್ ಯಾವುದು ಬಹಳ ಮುಖ್ಯ ಆಗುತ್ತೆ ಇಲ್ಲಿ ಅಂತ? ನೋಡಿ, ನಾವು ಯಾವುದೇ ವಿದ್ಯಾರ್ಥಿ ಅಡ್ಮಿಷನ್ ಬಂದಾಗ SLC ಪರ್ಸೆಂಟೇಜ್ ಎಷ್ಟು ಅಂತ ಕೇಳ್ತೀವಿ, PUC ಎಷ್ಟು ಅಂತ ಕೇಳ್ತೀವಿ. ಅವ್ರು ಒಳ್ಳೆ ಪರ್ಸೆಂಟೇಜ್ ಹೇಳಿದಾಗ ನಾವು ಅವ್ರಿಗೆ ಬೇರೆ ಥರ ಗೈಡ್ ಮಾಡ್ತೀವಿ, ಕಡಿಮೆ ಪರ್ಸೆಂಟೇಜ್ ಅಂದಾಗಲೂ ಬೇರೆ ಥರ ಗೈಡ್ ಮಾಡ್ತೀವಿ. ಬಟ್ ಇಲ್ಲಿ ಏನಾಗುತ್ತೆ ಅಂದರೆ ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ನೀವು ಎಷ್ಟು ಮಾರ್ಕ್ಸ್ ತಗೊಂಡ್ರಿ ಅದು ಮ್ಯಾಟ್ರ್ ಆಗಲ್ಲ. ಇವನ್ ನೀವು 35% ತಗೊಂಡಿರಿ, ಬಟ್ ನೀವು ಇನ್ನು ಮುಂದಕ್ಕೆ ಹೆಂಗೆ ಓದ್ತೀರಾ ಅದ್ರ ಮೇಲೆ ಡಿಸೈಡ್ ಆಗುತ್ತೆ ನಿಮ್ಮ ಭವಿಷ್ಯ. 35 ತಗೊಂಡಿರಲಿ ಡಿಗ್ರಿನಲ್ಲಿ, ನೋ ಪ್ರಾಬ್ಲಮ್. ಈಗ ನೀವು ಸರಿಯಾಗಿ ಮಾಡಿದ್ರೆ ಪಾಸ್ ಮಾಡ್ಬಿಡ್ಬೋದು. ಎಂತ ಅದ್ಭುತ ಅವಕಾಶ ಅಲ್ವಾ ಇದು! ಸರ್ಕಾರ ಮಾಡಿದ್ರೆ ಒಳ್ಳೆ ತೀರ್ಮಾನ. ನೀವು ಇಷ್ಟೇ ಪರ್ಸೆಂಟ್ ತಗೊಂಡಿರ್ಬೇಕು ಎಕ್ಸಾಮ್ಗೆ ಅಪ್ಲೈ ಮಾಡ್ಬೇಕಂತಿಲ್ಲ, 35% ತಗೊಂಡಿದ್ರು ಸಾಕು, ಅಪ್ಲೈ ಮಾಡ್ಬೋದು. ಆ ತರ ಇದೆ. ಈಗ ನಾನು SLC ನಂದು ಬರೀ 312 ಅಷ್ಟೇ ಮಾರ್ಕ್ಸ್, 312 ನಂದು. ಸೆಕೆಂಡ್ ಕ್ಲಾಸ್ಗಿಂತ ಕಡಿಮೆ ಇದೆ. ಬಟ್ ಆಮೇಲೆ ನಾನು PUC ಇಂಪ್ರೂವ್ ಮಾಡ್ಕೊಂಡೆ, ಡಿಗ್ರಿನಲ್ಲಿ ನಾನು ಇಡೀ ಕಾಲೇಜ್ಗೆ ಟಾಪ್ ಬಂದೆ. ಈಗ ನಾನು ನನ್ನ ಸಬ್ಜೆಕ್ಟಲ್ಲಿ ಪಂಡಿತ ಎಕ್ಸ್ಪರ್ಟ್ ಇದ್ದೀನಿ. ಸೊ ಅದೆಲ್ಲ ಹೆಂಗೆ ಅಂದರೆ ನಾವು ನಂತರ ದಿನಗಳಲ್ಲಿ ನಾವು ಹೆಂಗೆ ಫೋಕಸ್ ಮಾಡ್ಕೋತೀವಿ, ಪ್ರಿಪ್ರೇಷನ್ ಮಾಡ್ಕೋತೀವಿ ಅಂತ ಮೇಲೆ ಡಿಪೆಂಡ್ ಆಗುತ್ತೆ. ಹಳೇದೇನಾಗಿದೆ ಅದನ್ನ ಬಿಟ್ಬಿಡಿ, ಮರ್ತ್ಬಿಡಿ ಅಷ್ಟೇ, ಮುಂದಕ್ಕೆ ಸರಿಪಡಿಸ್ಕೊಳ್ಳಿ ಅಷ್ಟೇ, ಹಂಗೆ ಹೇಳಕ್ ಇಷ್ಟಪಡ್ತೀನಿ.